ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸುಮ್ಮನೆ ಹಾಗೆ ಡಿನ್ನರ್ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸುಮ್ಮನೆ ಮನೇಲಿ ಇದ್ದು ಬೋರ್ ಆಗಿದೆ. ನಮ್ಮ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ, ನಾನು, ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಎಷ್ಟು ಜನ ಹೋಗ್ತಾ ಇದ್ದೀವಿ. ನಮ್ಮ ಭಾವನು ಬರ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ಅವ್ರ ಅಣ್ಣನೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಸೇರಿ ಹೊರಗಡೆ ಲೈಟಾಗಿ ಸುಮ್ಮನೆ ಊಟಕ್ಕೆ ಅಂತ ಹೊರಟಿದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ, ಯಾವ ಹೋಟೆಲು ಏನು ಅಂತ ಗೊತ್ತಿರಲ್ಲ ನಮಗೆ. ಯಾವಾಗಲೂ ಊಟಕ್ಕೆ ಅಂತ ಹೊರಡೋದಷ್ಟೇ, ಬಟ್ ಯಾವ ಹೋಟೆಲ್ ಅಂತ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗೋದು. ಏನು ಪ್ಲ್ಯಾನ್ ಏನು ಮಾಡಿರಲ್ಲ. ಮೇ ಬಿ ಹಾಡು ಕೇಳಿಸ್ತಾ ಇದೆ ಅನಿಸುತ್ತೆ ಬ್ಯಾಕ್ಗ್ರೌಂಡಲ್ಲಿ. ನನ್ನ ಮಗಳು ಅಡಿಲಿ ಹಾಡು ನೋಡ್ತಾ ಇದ್ದಾಳೆ. ಹಾಡು, ಅವಳು ಟಿವಿ, ಕಾರ್ಟೂನು ಎಲ್ಲ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಲೈಟಾಗಿ ವಿಡಿಯೋನ ಮಾಡ್ಕೊಂಬಿಡೋಣ ಅಂತ ಹೇಳಿ ಹೊರಗಡೆ ಹೊರಟಿದ್ವಲ್ಲ, ಒಂದು ವ್ಲಾಗ್ ಮಾಡಿಬಿಡೋಣ ಅಂತ ಮಾಡಿಕೊಂಡೆ. ಸೊ ನಿನ್ನೆ ತಾನೇ ನನ್ನ ಮಗಳು ಬಂದಿದ್ಲು, ದೊಡ್ಡವಳು ಯಶ್ವಿ ಬಂದಿದ್ಲು. ಅವಳನ್ನು ಕರ್ಕೊಂಡು ಹೊರಗಡೆ ಹೋಗಿದ್ವಿ. ಸ್ವಲ್ಪ ಅವಳಿಗೆ ಬಟ್ಟೆ ತೊಗೊಬೇಕಿತ್ತು, ಅದೆಲ್ಲ ಅಷ್ಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಚಿಕ್ಕ ಚಿಕ್ಕ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಬೇಕಾದರೆ ಹಾಕ್ತೀನಿ. ಅದು ಆ ವಿಡಿಯೋನ ನಿನ್ನೆ ವಿಡಿಯೋನು ಕೂಡ ಅಟ್ಯಾಚ್ ಮಾಡ್ತೀನಿ. ಸೊ ನೋಡಿ. ಇನ್ನೂ ರೆಡಿ ಆಗಿ ಅಂತ ಹೇಳಿದ್ದೀನಿ, ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗಿಬಿಟ್ಟು ಇವಾಗ ಹೊರಡೋಣ. ನಾನು ಹೋಟೆಲ್ಗೆ ಹೋದ್ಮೇಲೆ ಯಾವ ಹೋಟೆಲು ಏನು ಅಂತ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ನೆನ್ನೆ ವಿಡಿಯೋ. ತುಂಬ ದಿನದಿಂದ ಈ ಟಾಯ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಯಾವತ್ತೂ ಹೆದರ್ಕೊಂಡಿರಲಿಲ್ಲ, ಬಟ್ ಇವತ್ತು ಯಾಕೋ ತುಂಬಾ ಬೆಚ್ಚಿಬಿದ್ದು ಹೆದರ್ಕೊಂಡ್ಬಿಟ್ಲು. ಹಾಗಾಗಿ ಇದನ್ನು ಅಟ್ಯಾಚ್ ಮಾಡಬೇಕು ಅಂತ ಅನ್ನಿಸ್ತು. ಬೌ ಯಾರು ಏ ಚಿನ್ಮ ಇಲ್ಲ ಬಂಗಾರಿ, ಚೆನ್ನಾಗಿ ಆಟ ಆಡ್ತಾ ಇದ್ದಲ್ವ, ಏನಿಲ್ಲ. ನಿನ್ನೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ. ಸೊ ಇಡ್ಲಿ ಮತ್ತು ದೋಸೆನ ಇತ್ತೀಚೆಗೆ ಜಾಸ್ತಿ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅದು ಅಕ್ಕಿ ಸ್ಟಾಕ್ ಇದೆ, ಬೇಗ ಖಾಲಿ ಆಗಿಬಿಡಲಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಯಶ್ವಿ ಬರ್ತಾಳೆ. ಹಿಂದಿನ ದಿನ, ಆ್ಯಕ್ಚುಲಿ ಇದು ಹಿಂದಿನ ದಿನದ ವ್ಲಾಗು. ಹಿಂದಿನ ದಿನ ನಾನು ವ್ಲಾಗ್ ಮಾಡಿಲ್ಲ, ದಿಢೀರ್ ಅಂತ ಅವಳು ಬಂದಿದ್ದರಿಂದ ಸೊ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನೆಕ್ಸ್ಟ್ ಡೇ ಏನು ವ್ಲಾಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅವಳಿಗೊಂದು ಸ್ವಲ್ಪ ಬಟ್ಟೆ ತೆಗೆದುಕೊಡ್ಬೇಕಿತ್ತು, ಹಾಗಾಗಿ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅವಳಿಗೆ ಡ್ಯಾನ್ಸ್ ಮಾಡೋದಂದ್ರೆ ತುಂಬ ಇಷ್ಟ. ಎಲ್ಲೇ ಸಾಂಗ್ ಪ್ಲೇ ಆಗ್ತಿದ್ರು ಅಲ್ಲಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಕಾರಲ್ಲೂ ಕೂಡ ಹಾಗೆ ಮಾಡ್ತಾ ಇದ್ದಾಳೆ. ಅವಳು ಹಂಗೆಲ್ಲ ಆಡ್ತಾ ಇದ್ರೆ ಅದನ್ನ ನೋಡೋದೇ ಒಂಥರ ಖುಷಿ ಆಗ್ತಾ ಇರುತ್ತೆ. ಅವಳಿಗೆ ಮನೇಲಿ ಹಾಕೋ ಬಟ್ಟೆಗಳೆಲ್ಲ ಚಿಕ್ಕದಾಗ್ಬಿಟ್ಟಿದೆ, ಸ್ವಲ್ಪ ಮನೇಲಿ ಹಾಕೋದಕ್ಕೆ ಬಟ್ಟೆ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆಗಳನ್ನ ತೆಕ್ಕೊಡೋಣ ಅಂತ ಹೇಳಿ ಶಾಪಿಗೆ ಕರ್ಕೊಂಡೋಗಿ ಅವಳಿಗೆ ಬೇಕಾಗಿರೋ ಬಟ್ಟೆನ ತೆಗೆದುಕೊಟ್ಟು ವಾಪಸ್ಸು ನಮ್ಮ ಅತ್ತೆ ಮನೆಗೆ ಬಿಟ್ಬಿಟ್ಟು ಬಂದ್ವಿ. ಇದು ಇವತ್ತಿನ ವಿಡಿಯೋ. ಆಲ್ರೆಡಿ ನಾವು ಹೋಟೆಲ್ಗೆ ರೀಚ್ ಆಗಿಬಿಟ್ಟಿದ್ದೀವಿ. ಫ್ಯಾಮಿಲಿ ಪೂರ ಹೋಗಿದ್ದೀವಿ. ಅಮ್ಮ, ಅಪ್ಪ, ನಾನು, ವಿನು ಮತ್ತು ಮಕ್ಕಳು ಮತ್ತು ನಮ್ಮ ಭಾವ ಕೂಡ ಬಂದಿದ್ದಾರೆ. ನಾವು ಹೋದಂಥ ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು, ತುಂಬ ವಿಶಾಲವಾಗಿತ್ತು, ತುಂಬಾ ದೊಡ್ಡದು. ಇಷ್ಟು ದೊಡ್ಡ ರೆಸ್ಟೋರೆಂಟ್ಗೆ ಇದೇ ಮೊದಲನೇ ಬಾರಿ ನಾನು ಹೋಗ್ತಾ ಇರೋದು. ಅದು ಯಾವುದಪ್ಪ ಅಂತ ಅಂದರೆ ಸುಕ್ಕ ಅಂತ, ನಾಗರಬಾವಿಯಲ್ಲಿ ಲೊಕೇಟೆಡ್ ಆಗಿದೆ. ರೆಸ್ಟೋರೆಂಟ್ ಎನ್ವಾಯ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿರುವಂಥ ವೈಬ್ ಇದೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಚಿಲ್ ಮಾಡೋದಕ್ಕೆ ಒಂದೊಳ್ಳೆ ಪ್ಲೇಸ್ ಇದು. ಅಷ್ಟರಲ್ಲೇ ಫುಡ್ ಬಂತು. ಇನ್ನೇನು ಫುಡ್ ತೊಗೊಬೇಕು, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನನ್ನ ಮಗಳು ಬಿಡ್ತಾನೆ ಇಲ್ಲ. ಹಾಗಾಗಿ ಫುಡ್ದು ಯಾವುದೇ ವಿಡಿಯೋನ ಮಾಡ್ಕೊಳ್ಳಿಲ್ಲ.
ರೆಸ್ಟೋರೆಂಟ್ ತುಂಬಾನೇ ದೊಡ್ಡದು, ತುಂಬಾ ವಿಶಾಲವಾಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಅಷ್ಟು ದೊಡ್ಡ ರೆಸ್ಟೋರೆಂಟಲ್ಲಿ ಎಲ್ಲಾರ್ಗೂ ಕಾಣೋ ಹಾಗೆ ಅಲ್ಲಲ್ಲೇ ಒಂದೊಂದು LED ಟಿವಿಗಳನ್ನ ಹಾಕೊಂಡಿದ್ರು. ನಾವು ಹೋದಾಗ ಕ್ರಿಕೆಟ್ ಆಗ್ತಾ ಇತ್ತು. ಸೊ ಕ್ರಿಕೆಟ್ ಲವರ್ಸ್ ಎಲ್ರೂನು ಕ್ರಿಕೆಟ್ ನೋಡ್ಕೊಂಡು ಫುಡ್‌ನ ಎಂಜಾಯ್ ಮಾಡ್ತಾ ಇದ್ರು. ನಮ್ಗಂತೂ ಟೇಬಲ್ ಪಕ್ಕನೇ ಸಿಕ್ಬಿಟ್ಟಿತ್ತು. ಹಾಗಾಗಿ ಕ್ರಿಕೆಟ್‌ನ ತುಂಬಾ ಹತ್ರದಿಂದ ಕ್ಲಿಯರ್ ಆಗಿ ನೋಡ್ಕೊಂಡ್ವಿ. ಹಾಗೇನೆ ಟಾಪ್ ಫ್ಲೋರ್ ಅಲ್ಲಿ ಎಲ್ಲಾ ಫ್ಲೋರ್‌ಗೂ ವಿಸಿಬಲ್ ಆಗೋ ತರ ಒಂದು ದೊಡ್ಡ LED ಟಿವಿ ಹಾಕಿದ್ರು. ಆ್ಯಂಡ್ ಇಲ್ಲಿ DJ ಎಫೆಕ್ಟು ಕೂಡ ತುಂಬಾನೇ ಸಖತ್ತಾಗಿತ್ತು. ಆ್ಯಕ್ಚುಲಿ ಗ್ರೌಂಡ್ ಫ್ಲೋರಲ್ಲಿ ತುಂಬ ಚೆನ್ನಾಗಿತ್ತು. ಅಟ್ರಾಕ್ಟಿವ್ ಆಗಿ ಟೇಬಲ್ಸ್‌ಗಳನ್ನ ಕ್ರಿಯೇಟ್ ಮಾಡಿದ್ರು. ಅಲ್ಲಲ್ಲೇ ವಾಟರ್ ಫಾಲ್ಸ್ ಕೂಡ ಕ್ರಿಯೇಟ್ ಮಾಡಿದ್ರು. ಹಾಗೆ ಡೂಪ್ಲಿಕೇಟ್ ಲೇಕ್, ವಾಟರ್ ಲೇಕ್ ಅಂತ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಅದರಲ್ಲಿ ಫಿಶ್‌ಗಳೆಲ್ಲ ಸಾಕಿದ್ರು. ಕಲರ್ ಫಿಶ್‌ಗಳಿದ್ವು. ಹಾಗೆ ಹಟ್ ಥರ ಮಾಡಿ ಅಲ್ಲಿ ಹಟ್ ಒಳಗಡೆ ಟೇಬಲ್ಸ್ ಇತ್ತು. ಒಂಥರ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ಆಮೇಲೆ DJ ಇತ್ತು. ಆದಷ್ಟು ಕನ್ನಡ ಸಾಂಗ್‌ಗಳನ್ನ ಹಾಕ್ತಾ ಇದ್ರು. ತುಂಬ ಖುಷಿ ಆಯಿತು. ಸಿಂಗರ್ ಇದ್ರು, ಅವರು ಕೂಡ ಹಾಡ್ತಾ ಇದ್ರು. ಹಾಗೆ ಕೆಲವರು ಫುಡ್‌ನ ಎಂಜಾಯ್ ಮಾಡಿ ಅಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು. ಸ್ಮೋಕಿಂಗ್ ಎಫೆಕ್ಟ್ ಇತ್ತು. ಆ ವೆದರ್‌ಗೆ, ಆ ಸ್ಮೋಕಿಂಗ್ ಎಫೆಕ್ಟ್‌ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಗ್ರೌಂಡ್ ಫ್ಲೋರಲ್ಲಿ ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಫ್ಲೋರ್ ತಗೊಂಡಿರೋದ್ರಿಂದ ಅಲ್ಲಿ ನಾರ್ಮಲ್ ಟೇಬಲ್ಸ್ ಇತ್ತು. ಗ್ರೌಂಡ್ ಫ್ಲೋರಲ್ಲಿ ತುಂಬಾನೇ ಒಂಥರ ಅಟ್ರಾಕ್ಟಿವ್ ಆಗಿ ಟೇಬಲ್ಸ್‌ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ನೋಡಿ ಅಲ್ಲಿ ಲೇಕು, ಅದರಲ್ಲಿ ಸ್ಮೋಕಿಂಗ್ ಎಫೆಕ್ಟ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ. ನೈಟಲ್ಲಿ ಆ ಥರ ಎಲ್ಲ ಇದ್ರೆ ಹಟ್ ಥರ ಇದೆ, ಅದರೊಳಗೆಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಗ್ರೌಂಡ್ ಫ್ಲೋರ್‌ನ ಎಕ್ಸ್‌ಪೀರಿಯನ್ಸ್ ಮಾಡೋಣ. ತುಂಬ ವಾಟರ್ ಫಾಲ್ಸ್‌ಗಳ್ನು ಅಲ್ಲಲ್ಲೇ ಹಾಕಿದ್ರು. ಅದು ಒಂಥರ ಚೆನ್ನಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಹೊರಗಡೆ ನೇಚರಲ್ಲಿ ಕುತ್ಕೊಂಡು ಊಟ ಮಾಡ್ದಂಗೆ ಅನ್ಸುತ್ತೆ. DJ ಸೌಂಡು ತುಂಬ ಎಫೆಕ್ಟಿವ್ ಆಗಿತ್ತು. ಆದಷ್ಟು ಕನ್ನಡ ಸಾಂಗ್‌ಗಳನ್ನ ಹಾಡ್ತಾ ಇದ್ರು. ಮಧ್ಯದಲ್ಲಿ ಎಲ್ಲೋ ಒಂದೊಂದು ಹಿಂದಿ ಸಾಂಗ್‌ಗಳು ಹಾಡ್ತಾ ಇದ್ರು. ಇಲ್ಲಿ ನೀವು ಬರ್ಡೇ ಸೆಲೆಬ್ರೇಷನ್ ಅಥವಾ ಬೇರೆ ಯಾವುದೇ ಥರದ ಸೆಲೆಬ್ರೇಷನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಜೊತೆ ಫುಡ್ ಎಂಜಾಯ್ ಮಾಡಬೇಕು, ಒಂದೊಳ್ಳೆ ಕ್ವಾಲಿಟಿ ಟೈಮ್‌ನ ಸ್ಪೆಂಡ್ ಮಾಡಬೇಕು ಅಂತ ಇದ್ದರೆ ನೀವಿಲ್ಲಿ ಖಂಡಿತ ಬರ್ಬೋದು. ತುಂಬಾನೇ ಚೆನ್ನಾಗಿದೆ. ಒಂದೊಳ್ಳೆ ರಿಚ್ ಫೀಲ್ ಕೊಡುತ್ತೆ. ಇನ್ನು ಫುಡ್ ಬಗ್ಗೆ ಹೇಳಬೇಕಂದ್ರೆ ನಾನೊಂದು 50-50 ಕೊಡ್ತೀನಿ. ಬಿಕಾಸ್ ನನಗೇನು ಅಷ್ಟು ಅದ್ಭುತ ಅಂತ ಅನ್ಸಿರ್ಲಿಲ್ಲ. ನಾವು ನಾರ್ಮಲ್ ಫುಡ್ಡೇ ತೊಗೊಂಡ್ವಿ. ನಾನ್ ವೆಜ್ ಅಂತ ಏನೂ ಹೋಗಲಿಲ್ಲ. ನಾವು ಹೋಟೆಲ್ಗೆ ಹೋದಾಗ ಮಂಡೇ ಆಗಿತ್ತು. ಸೊ ಹಾಗಾಗಿ ವೆಜ್‌ನೇ ತೊಗೊಂಡಿರೋದ್ರಿಂದ ನಾವೆಲ್ಲ ಫುಡ್ಡನ್ನು ನಾವು ಟ್ರೈ ಮಾಡಲಿಲ್ಲ. ತೊಗೊಂಡಂಥ ಫುಡ್ಡಲ್ಲಿ ಬೇರೆ ಹೋಟೆಲಿಗೆ ಕಂಪೇರ್ ಮಾಡಿದ್ರೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಇದು ನನ್ಗನ್ಸಿದ್ದು. ನಾವೇನು ಎಲ್ಲ ಥರ ಫುಡ್ಡನ್ನು ಟೇಸ್ಟ್ ಮಾಡಲಿಲ್ಲ. ನಾವು ತೊಗೊಂಡಿರೋದ್ರಲ್ಲಿ ನಾರ್ಮಲ್ ಆಗೇ ತೊಗೊಂಡಿದ್ದು. ಅಪ್ಪ ಅಮ್ಮನ ಜೊತೆ ಹೋಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋ ನಾರ್ಮಲ್ ಫುಡ್ಡೇ ತೊಗೊಂಡಿದ್ದು. ಅದರಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಏನು ನನ್ಗನ್ನಿಸ್ಲಿಲ್ಲ. ಅದರಲ್ಲಿ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿದ್ವಿ ಅಂದರೆ ಸುಶಿ ತೊಗೊಂಡ್ವಿ. ಸೊ ನಾನು ಅದನ್ನ ಫಸ್ಟ್ ಟೈಮ್ ತಿಂದಿದ್ದು. ತುಂಬ ಟ್ರೆಂಡಿಂಗ್ ಫುಡ್ ಅಲ್ವಾ. ಸೊ ಹಾಗಾಗಿ ತೊಗೊಳ್ಳೋಣ, ಟ್ರೈ ಮಾಡೋಣ ಅಂತ ತೊಗೊಂಡೆ ನಾನು. ಬಟ್ ಚೆನ್ನಾಗಿರಲಿಲ್ಲ. ನನಗೆ ಅಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಹಾಗಾಗಿ ತಿನ್ನಬೇಕು, ಒಂದ್ಸಲ ಟ್ರೈ ಮಾಡಬೇಕು ಅಂತ ಅನಿಸಿತ್ತು. ಬಟ್ ನನಗೇನಷ್ಟು ಚೆನ್ನಾಗಿಲ್ಲ, ತುಂಬ ಕೆಟ್ಟದಾಗಿತ್ತು ಅಂತ ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನ್ ವೆಜ್ ಫುಡ್ ಅಂತ ಬಂದಾಗ ನಾನ್ ವೆಜ್ ಫುಡ್ ಹೇಗಿರುತ್ತೆ ಅಂತ ರಿವ್ಯೂ ಮಾಡ್ತೀನಿ. ಇನ್ನು ಊಟ ಮಾಡಿದ್ದೆಲ್ಲ ಆಯಿತು. ಊಟ ಮಾಡಿಕೊಂಡು ಹಾಗೆ ರೆಸ್ಟೋರೆಂಟ್ ಎಲ್ಲ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಇನ್ನು ಸಾಂಗ್ ಬೇರೆ ಭರ್ಜರಿಯಾಗಿ ಆಗ್ತಾ ಇದೆ. ಸಾಂಗ್ ಕೇಳಿದ್ರೆ ನನ್ನ ಮಗಳಿಗೆ ಡ್ಯಾನ್ಸ್ ಮಾಡೋದೇ ಒಂದಿದ್ದು. ಹಾಗಾಗಿ ಅವಳನ್ನು ಕರ್ಕೊಂಡೋಗಿ ಅಲ್ಲಿ DJ ಹಾಕಿರ್ತಾರಲ್ಲ, ಸಾಂಗ್ ಹೇಳ್ತಾ ಇರ್ತಾರೆ. ಸೊ ಅಲ್ಲಿ ಅವಳಿಗೆ ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಬರೋಣ ಅಂತ ಹೊರಟ್ವಿ. ಸೊ DJ ಹಾಕಿದ್ದ ಹತ್ರ ಹೋಗೋಣ ಅಂತ ಹೇಳಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಅಪ್ಪ ಎಷ್ಟು ದೊಡ್ಡದು ಇದು ರೆಸ್ಟೋರೆಂಟ್ ಅಂತ ಅನ್ನಿಸ್ತು. ಹೋಗ್ತಾ ಇದ್ದೀವಿ, ಎಷ್ಟು ದೂರಪ್ಪ ಅಂತ ಅನ್ನಿಸ್ಬಿಡ್ತು. ಹಾಗೆ ಗ್ರೌಂಡ್ ಫ್ಲೋರಲ್ಲಂತೂ ತುಂಬಾನೇ ಖುಷಿ ಆಯಿತು ನನಗೆ ನೋಡಿ. ತುಂಬ ಡೆಕೋರೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಲೇಕ್ ಥರ ಮಾಡಿ, ಆ ಲೇಕ್ ಮಧ್ಯದಲ್ಲಿ ಏನು ಟೇಬಲ್ಸ್ ಬರೋ ಹಾಗೆ, ಮತ್ತು ಹಟ್ಟು ಥರ ಮಾಡಿ, ಹಟ್ಟು ಒಳಗಡೆ. ಸೊ ಒಂಥರ ಖುಷಿ ಅನಿಸ್ತು. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ಆ ಟೇಬಲ್ಸ್ಗಳಲ್ಲಿ ಊಟ ಮಾಡಬೇಕಂತ ಆಸೆ ಆಯಿತು ನನಗೆ. ಇನ್ನು ಇಲ್ಲಿ DJ ಹಾಕಿದ್ರು, ಅಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಸಾಂಗ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನನ್ನ ಮಗಳು ಕೂಡ ಅವ್ರ ಜೊತೆ ಜಾಯಿನ್ ಆದ್ಲು. ಏನೋ ಅವಳಿಗೆ ಈ ಥರ DJ ಹಾಕಿ ಸಾಂಗ್ ಎಲ್ಲ ಹಾಕಿಬಿಟ್ರೆ ತುಂಬ ಎಂಜಾಯ್ ಮಾಡ್ತಾಳೆ ಅಂತ ಹೇಳಿ ಇದೇ ಥರ ಪ್ಲೇಸ್ಗಳನ್ನ ಹುಡುಕಿ ಕರ್ಕೊಂಬರ್ತಾರೆ.
ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕೆಂದರೆ ನನ್ನ ಮಗಳು ಮನಸಾರೆ ಅವಳು ಮನಸ್ಸು ಬಿಚ್ಚಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಸೊ ಅವಳನ್ನ ನೋಡ್ಕೊಂಡು ನಾವು ಕೂಡ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ ತುಂಬ ಹೊತ್ತು. ಅವಳಿಗೆ ಈಗ 2 ವರ್ಷ. ಬಟ್ ಅಷ್ಟೊಂದು ಜನದ ಮಧ್ಯೆ ಅಷ್ಟು ಫ್ರೀಯಾಗಿ ಯಾವುದೇ ಥರ ಭಯ ಇಲ್ಲದೆ, ಅಂಜಿಕೆ ಇಲ್ಲದೆ ಹೋಗಿ ಆ ಥರ ಡ್ಯಾನ್ಸ್ ಮಾಡ್ತಾಳಲ್ವ, ಅದನ್ನ ನೋಡೋದಕ್ಕೆ ಒಂಥರ ಖುಷಿ. ಡ್ಯಾನ್ಸ್ ಅಂದರೆ ಅವಳು ಏನೇನೇನೋ ಮಾಡ್ತಾಳೆ. ಅವಳ ಏಜ್ಗೆ ಅವಳು ಏನು ಮಾಡಬಹುದು, ಕುಣಿತಾಳೆ, ಹಾರ್ತಾಳೆ, ಏನೇನೋ ಅವಳ ಕೈ ಹೇಗೆ ಆಡಿಸ್ಬೋದು, ಕಾಲು ಹೇಗೆ ಆಡಿಸ್ಬೋದು ಆ ಥರ ಮಾಡ್ಕೊಂಡು ಹೋಗ್ತಾಳೆ. ಅವಳಿಗೆ ಇಷ್ಟ ಬಂದಂಗೆ ಮನಸ್ಸು ಬಿಚ್ಚಿ ತುಂಬ ಎಂಜಾಯ್ ಮಾಡ್ತಾಳೆ. ಸಮ್‌ಟೈಮ್ಸ್ ಕ್ಯೂಟ್ ಅನಿಸುತ್ತೆ, ಸಮ್‌ಟೈಮ್ಸ್ ಫನ್ ಅನಿಸುತ್ತೆ. ಸೊ ಏನೇ ಮಾಡಿದ್ರು ಒಂಥರ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡಿದ್ರು ಮುದ್ದಾಗೆ ಕಾಣಿಸುತ್ತೆ. ಎಲ್ಲದರಲ್ಲೂ ಓಕೆ. ಬಟ್ ಸಿಕ್ಕಾಪಟ್ಟೆ ಚೇಷ್ಟೆ. ಕಂಟ್ರೋಲ್ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಅವಳಿಗೆ. ಸೊ ನನಗಂತೂ ಸಿಕ್ಕಾಪಟ್ಟೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ಅಷ್ಟು ಚೇಷ್ಟೆ ಇದ್ದಾಳೆ, ಗೊತ್ತಾಗಲ್ಲ ನೋಡೋದಕ್ಕೆ. ಅವ್ರ ಅಜ್ಜಿ ತಾತನಂತೂ ಚೆನ್ನಾಗಿ ಹೊಳಿಕೊಂಡ್ಬಿಡ್ತಾಳೆ. ನನ್ನ ಮೊದಲನೇ ಮಗಳು ಅವಳ ಪಾಡಿಗೆ ಅವಳು ಡ್ಯಾನ್ಸ್ ಮಾಡ್ತಾಯಿದ್ರೆ, ಎರಡನೇ ಅವಳು ಸುಮ್ಮನೆ ನೋಡ್ತಾ ಇದ್ದಾಳೆ ಆಚೆ ಈಚೆ. ಇವಳು ಹೇಗೆ ಡ್ಯಾನ್ಸ್ ಮಾಡ್ತಾರೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಸುತ್ತ ಲೈಟಿಂಗ್ಸ್ ಇದೆ, ಎಲ್ಲೋ ಬೇರೆ ಕಡೆ ಬಂದಿದ್ದೀನಲ್ಲ ಅಂತ ಅವಳ ಪಾಡಿಗೆ ಅವಳ ಮುಗ್ಧತೆಯಲ್ಲೇ ಅವಳು ನೋಡ್ತಾ ಇದ್ಲು. ಸೊ ಇವತ್ತಿನ ನನ್ನ ದಿನ ಹೀಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು ಮತ್ತು ಎಲ್ಲ ಈ ಪ್ಲೇಸ್ ಎಲ್ಲ. ಡಿ ಜೆನೂ ಸಖತ್ತಾಗಿ ಮಸ್ತಾಗಿದೆ. ಒಂದ್ಸಲ ಆದರೆ ನೀವೆಲ್ಲರೂ ಭೇಟಿ ಮಾಡಿ ಚೆನ್ನಾಗಿ ಫುಡ್ನ ಎಂಜಾಯ್ ಮಾಡಿ, ಹಾಗೆ ಈ ಜಾಗನೂ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಭೇಟಿ ಇನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಏನು ಗುಮ್ಮ ಬಂದ ನಾನೇ ನೀನೇ ಗುಮ್ಮನ